ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತಿನ ದಿನ ಬಂದು ಶನಿವಾರ ಆಗಿದೆ. ಖಂಡಿತವಾಗ್ಲೂ ಯಾರಿಗೆ ಶನಿ ದೋಷಗಳು ತುಂಬ ದಿನದಿಂದ ಕಾಡ್ತಾ ಇದೆ, ಸಾಡೆ ಸಾತಿ ಸಮಸ್ಯೆಗಳು ಕಾಡ್ತಾ ಇದೆ, ಪಂಚಮ ಶನಿ ಕಾಟ ಕಾಡ್ತಾ ಇದೆ ಅಂಥವರು ನಿಮ್ಮ ಸಮಸ್ಯೆ ದೂರ ಆಗಬೇಕು ಅಂತ ಬಯಸೋವಂಥವ್ರು, ಅಥವಾ ನೀವು ಮಾಡೋವಂಥ ಪ್ರತಿ ಕೆಲಸದಲ್ಲೂ ಸೋಲನ್ನು ಅನುಭವಿಸೋದು, ಮುಖದಲ್ಲಿ ಕಪ್ಪು ಆಗೋವಂಥದ್ದು, ಮತ್ತು ನೀವು ಮಾಡೋಕ್ಕೆ ಹೊರಟಿರೋಂಥ ಪ್ರತಿಯೊಂದು ಕೆಲಸದಲ್ಲೂ ಸೋಲನ್ನೇ ಅನುಭವಿಸೋವಂಥದ್ದು, ಆಮೇಲೆ ಮುಖಗಳಲ್ಲೆಲ್ಲ ಬಂಗು ಬರೋ ಅಂಥದ್ದು, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಡಕುಗಳಾಗೋವಂಥದ್ದು, ಮನೆಗಳಲ್ಲಿ ಶುಭ ಕಾರ್ಯಗಳಾಗದಲೇ ಇರೋವಂಥದ್ದು, ಸಾಲ ಸೋಲಗಳು ಜಾಸ್ತಿ ಆಗ್ತಿದೆ ಅಂತ ಅನ್ನೋದು, ರೋಗ ರುಜಿನಗಳು ಜಾಸ್ತಿ ಆಗ್ತಾ ಇದೆ ಅಂತ ನಿಮಗೆ ಗೊತ್ತಾಗ್ತಿದೆ ಅಂತ ಅಂದರೆ ಅಂಥವರು ಶನಿ ದೇವಸ್ಥಾನಕ್ಕೆ ಹೋಗುವಾಗ ಪ್ರತಿ ಶನಿವಾರ ಸಮಯದಲ್ಲಿ ಹೋಗೋವಂಥ ಸಂದರ್ಭದಲ್ಲಿ ಒಂದು ಚಿಕ್ಕ ಮಡಿಕೆನ ತಗೊಳ್ಳಿ. ಅದರಲ್ಲೂ ಮಣ್ಣಿನ ಮಡಿಕೆನ ತಗೊಂಡು ಅದಕ್ಕೆ ಜೇನುತುಪ್ಪನ ತುಂಬಿಸ್ಬಿಟ್ಟು ಅದನ್ನು ನೀವು ದೇವಸ್ಥಾನದ ಮುಂಭಾಗದಲ್ಲಿ ಹೋಗಿ ಅಲ್ಲಿ ಎಲ್ಲಿ ಕುತ್ಕೊಳ್ಳೋಕ್ಕೆ ಅವಕಾಶ ಇರುತ್ತೋ ಅಲ್ಲಿ ನೀವು ಕುತ್ಕೊಂಡು ಆ ಜೇನುತುಪ್ಪ ತುಂಬಿರೋ ಅಂಥ ಮಡಿಕೆನ ಹಿಡ್ಕೊಂಡು ನೀವು ಹನುಮಾನ್ ಚಾಲೀಸನ ನೀವು ಹೇಳೋ ಅಂಥದ್ದು, ಅಥವಾ ಶನಿ ಚಾಲೀಸ ಅಂತ ಬರುತ್ತೆ, ಅದನ್ನು ನೀವು ಒಂದು 11 ಸಾರಿ ಅಥವಾ ಒಂದು 21 ಸಾರಿ ನೀವು ಹೇಳಿ ಅದನ್ನು ನೀವು ಅಲ್ಲೇ ದೇವಸ್ಥಾನದಲ್ಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಟ್ಟು ಬರೋ ಅಂಥದ್ದನ್ನು ನೀವು ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮ ಮನೇಲಿ ಶನಿ ದೋಷಗಳಿದ್ದರೆ ಅದೆಲ್ಲ ನಿವಾರಣೆ ಆಗುತ್ತೆ. ಸಾಡೆ ಸಾತಿಯ ಸಮಸ್ಯೆಗಳಿದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ. ಮತ್ತು ಪಂಚಮ ಶನಿ ಕಾಟಗಳಿದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ. ರಾಹು ಕೇತುಗಳಿಂದ ಬರ್ತಿರೋಂಥ ಸಮಸ್ಯೆಗಳಿದ್ದರೂ ಕೂಡ ಅದು ಕೂಡ ನಿವಾರಣೆ ಆಗೋದಕ್ಕೆ ಈ ಸರಳ ಉಪಾಯ ತುಂಬಾ ಸಹಾಯ ಮಾಡುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.